RCB ವೇಗಿ ನುವಾನ್ ತುಷಾರ್ ದಿಟ್ಟ ನಿರ್ಧಾರ. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. IPLನ ಮೊದಲ ಪಂದ್ಯದಲ್ಲೇ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಭರ್ಜರಿ ಫಾರ್ಮ್ನಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈಗ ದೊಡ್ಡ ಶಾಕ್ ಎದುರಾಗಿದೆ. ತಂಡದ ಪ್ರಮುಖ ವೇಗಿ ಲಂಕಾದ ಮಲಿಂಗ ಅಂತಲೇ ಖ್ಯಾತಿ ಪಡೆದಿರುವ ನುವಾನ್ ತುಷಾರ್ RCBಗೆ ಸೇರೋದು ಈಗ ಡೌಟ್ ಎನ್ನಲಾಗ್ತಾ ಇದೆ. ಹಾಗಾದರೆ ತುಷಾರ್ RCB ಪರ ಆಡೋದೇ ಇಲ್ವಾ? ಅವರು ಕೈಗೊಂಡಿರುವ ಆ ಒಂದು ದೊಡ್ಡ ಡಿಸಿಷನ್ ಆದರೂ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ಪಡೆದೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹೌದು, RCB ತಂಡ ಏಪ್ರಿಲ್ 5ರಂದು ಭಾನುವಾರ CSK ವಿರುದ್ಧ ತನ್ನ ಮುಂದಿನ ಪಂದ್ಯಕ್ಕೆ ಸಜ್ಜಾಗ್ತಾ ಇದೆ. ಆದರೆ ತಂಡದ ವೇಗದ ಬೌಲಿಂಗ್ ವಿಭಾಗಕ್ಕೆ ಬಲ ತುಂಬಬೇಕಾಗಿದ್ದ ಶ್ರೀಲಂಕಾದ ನುವಾನ್ ತುಷಾರ್ ಇದುವರೆಗೂ ತಂಡವನ್ನು ಸೇರಿಕೊಂಡಿಲ್ಲ. ಇದಕ್ಕೆ ಕಾರಣ ಫಿಟ್ನೆಸ್ ಟೆಸ್ಟ್. ಹೌದು, ವಾಸ್ತವವಾಗಿ ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ನಿಯಮದ ಪ್ರಕಾರ ಯಾವುದೇ ಆಟಗಾರ ವಿದೇಶಿ ಲೀಗ್ಗಳಲ್ಲಿ ಆಡಬೇಕಾದ್ರೆ ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ NOC ಅಂದರೆ ನಿರಪೇಕ್ಷಣಾ ಪತ್ರವನ್ನು ಪಡೆಯೋದು ಕಡ್ಡಾಯವಾಗಿದೆ. ಆದರೆ ತುಷಾರ ಈ ಪರೀಕ್ಷೆಯಲ್ಲಿ ವಿಫಲರಾಗಿದ್ದಾರೆ. ಇದರಿಂದಾಗಿ ಅವರಿಗೆ IPL ಆಡೋದಕ್ಕೆ ಲಂಕಾ ಮಂಡಳಿ ಅನುಮತಿಯನ್ನು ನೀಡಿಲ್ಲ ಎನ್ನಲಾಗಿದೆ. ತುಷಾರ್ ಅವರ ಗಂಭೀರ ನಿರ್ಧಾರ. ಆದರೆ ಇಲ್ಲಿ ಕೇಳಿ, RCB ಪರ ಆಡಲೇಬೇಕು ಅಂತ ಪಣ ತೊಟ್ಟಿರುವಂತಹ ತುಷಾರ್ ಈಗ ಒಂದು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಿದ್ದಾರೆ. IPLಗಾಗಿ ಅವರು ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಕೇಂದ್ರ ಒಪ್ಪಂದದಿಂದಲೇ ಹೊರ ಬರೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ತನ್ನನ್ನು ಕೇಂದ್ರ ಒಪ್ಪಂದದಿಂದ ಸೇರಿಸಬೇಡಿ ಅಂತ ಅವರು ಮಂಡಳಿಗೆ ಮನವಿಯನ್ನು ಮಾಡಿದ್ದಾರೆ ಎನ್ನಲಾಗಿದೆ. ಕೇವಲ RCB ತಂಡವನ್ನು ಸೇರಲು ತನ್ನ ದೇಶದ ಕ್ರಿಕೆಟ್ ಒಪ್ಪಂದವನ್ನೇ ತ್ಯಜಿಸಲು ಮುಂದಾಗಿರುವುದು ಈಗ ಕ್ರಿಕೆಟ್ ವಲಯದಲ್ಲಿ ಭಾರಿ ಕುತೂಹಲವನ್ನು ಮೂಡಿಸಿದೆ. ಅಂದಹಾಗೆ ತುಷಾರ್ ಅವರನ್ನು RCB 1.6 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಲಸಿತ್ ಮಲಿಂಗ ಅವರಂತೆಯೇ ಬೌಲಿಂಗ್ ಆ್ಯಕ್ಷನ್ ಹೊಂದಿರುವಂಥ ಇವರು ಪವರ್ ಪ್ಲೇನಲ್ಲಿ ಸ್ವಿಂಗ್ ಮಾಡಬಲ್ಲರು. ಡೆತ್ ಓವರ್ಗಳಲ್ಲಿ ನಿಖರವಾಗಿ ಯಾರ್ಕರ್ ಎಸೆಯಬಲ್ಲರು. ಇವರು ಶ್ರೀಲಂಕಾ ಪರ 30 ಅಂತಾರಾಷ್ಟ್ರೀಯ ಪಂದ್ಯಗಳಿಂದ 36 ವಿಕೆಟ್ಗಳನ್ನು ಪಡೆದಿದ್ದಾರೆ. 20 ರನ್ನಿಗೆ 5 ವಿಕೆಟ್ ಪಡೆದಿರುವುದು ಇವರ ಬೆಸ್ಟ್ ಪರ್ಫಾರ್ಮೆನ್ಸ್. ಕಳೆದ ಬಾರಿ ಮುಂಬೈ ಪರ ಆಡಿದ್ದ ಇವರು ಈಗ RCB ಪರ ಕೇವಲ 1 ಪಂದ್ಯ ಆಡಿದ್ದಾರೆ. ಈಗ ಪ್ರಶ್ನೆ ಇರೋದು ಒಂದೇ, ತುಷಾರ ಮಂಡಳಿಯ ಒಪ್ಪಂದದಿಂದ ಹೊರಬಂದ ಮೇಲೆ ಅವರಿಗೆ IPL ಆಡಲು ಅವಕಾಶ ಸಿಗುತ್ತಾ? RCB ಮ್ಯಾನೇಜ್ಮೆಂಟ್ ಇವ್ರ ಬಗ್ಗೆ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ? ಕಾದು ನೋಡಬೇಕಾಗಿದೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. RCBಗೆ ನುವಾನ್ ತುಷಾರ್ ಅನಿವಾರ್ಯನಾ ಅಂತ? ಜೊತೆಗೆ ಇಂತಹ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ಹಾಗೂ IPLನ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.